ನಮಸ್ಕಾರ ಸ್ನೇಹಿತರೆ. ನಮ್ಮ ಕಣ್ಣೆದುರೇ ಒಂದು ದೊಡ್ಡ ಗಂಡಾಂತರ ಶುರುವಾಗ್ತಿದೆ. ಬರೀ ಭಾರತಕ್ಕಲ್ಲ, ಇಡೀ ಪ್ರಪಂಚವೇ ಇದರಿಂದ ಆತಂಕಕ್ಕೆ ಒಳಗಾಗ್ತಿದೆ. ಯಾವ ಮಟ್ಟಿಗೆ ಅಂದ್ರೆ ದಿಢೀರಂತ ಅಮೆಜಾನ್ ಕಾಡಿಗೆ ಬೆಂಕಿ ಬೀಳಲಿದೆ. ಸಾಕಷ್ಟು ಕಡೆ ಪ್ರವಾಹ ಬರಲಿದೆ. ಇನ್ನೂ ಕೆಲ ಕಡೆ ಭೀಕರ ಬರಗಾಲ ಆವರಿಸಲಿದೆ ಅಂತ ಸ್ವತಃ ವಿಜ್ಞಾನಿಗಳು ಎಚ್ಚರಿಸ್ತಿದ್ದಾರೆ. ಹಾಗಂತ ಇದರಿಂದ ನಮ್ಗೇನಾಗುತ್ತೆ ಅಂತ ಸುಮ್ಮನಿರೋ ಹಾಗಿಲ್ಲ. ಇದು ಪ್ರತಿಯೊಬ್ಬರ ಮೇಲೂ ಪರಿಣಾಮ ಬೀರುತ್ತೆ. ಆ ರಾಕ್ಷಸ ನಮ್ಮ ಮನೆ ಬಾಗಿಲಿಗೆ ಬರ್ತಿದೆ ಅಂತ ಸಂಶೋಧಕರು ವಾರ್ನಿಂಗ್ ಕೊಟ್ಟಿದ್ದಾರೆ. ಅದು ಬೇರೇನೂ ಅಲ್ಲ, ಗಾಡ್ಜಿಲ್ಲಾ ಎಲ್ ನಿನೋ. ಸ್ನೇಹಿತರೆ, ಈ ಒಂದೇ ಒಂದು ಪದ ಪ್ರಪಂಚದ ಆರ್ಥಿಕತೆ, ಆಹಾರ ಭದ್ರತಾ ಕ್ಷೇತ್ರ ಎಲ್ಲವನ್ನ ಅಲ್ಲಾಡಿಸ್ತಿದೆ. ಮುಂದೇನಾಗ್ಬೋದು ಅನ್ನೋ ಭೀತಿ ಹುಟ್ಟಿಸ್ತಿದೆ. ಹಾಗಿದ್ರೆ ಏನಿದು ಗಾಡ್ಜಿಲ್ಲಾ ಎಲ್ ನಿನೋ? ಇದರ ಬಗ್ಗೆ ವಿಶ್ವಸಂಸ್ಥೆ ಕೊಡ್ತಿರೋ ಎಚ್ಚರಿಕೆ ಏನು? ಪ್ರಪಂಚದ ಹವಾಮಾನವನ್ನೇ ಇದು ಉಲ್ಟಾ ಪಲ್ಟಾ ಮಾಡ್ತಿರೋದು ಹೇಗೆ? ಇದರಿಂದ ಭಾರತಕ್ಕೆ ಕಾದಿರೋ ಆ ದೊಡ್ಡ ಗಂಡಾಂತರ ಆದ್ರೂ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಸಮುದ್ರದೊಳಗಿನ ರಾಕ್ಷಸ ಏನಿದು ಗಾಡ್ಜಿಲ್ಲಾ ಎಲ್ ನಿನೋ? ಸ್ನೇಹಿತರೆ, ಎಲ್ ನಿನೋ ಬಗ್ಗೆ ನೀವು ಕೇಳೇ ಇರ್ತೀರಾ. ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ ಕೇಳಿ. ಸಾಮಾನ್ಯವಾಗಿ ಪೆಸಿಫಿಕ್ ಮಹಾಸಾಗರದಲ್ಲಿ ಗಾಳಿ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುತ್ತೆ. ಅಂದ್ರೆ ಅಮೆರಿಕಾದಿಂದ ನಮ್ಮ ಏಷ್ಯಾ ಖಂಡದ ಕಡೆಗೆ. ಇದರಿಂದ ಬಿಸಿ ನೀರೆಲ್ಲ ನಮ್ಮ ಏಷ್ಯಾ ಕಡೆ ಬರ್ತಾ ಇರುತ್ತೆ. ಅಮೆರಿಕ ಕಡೆ ತಣ್ಣೀರು ಇರುತ್ತೆ. ಆದ್ರೆ ಈ ಎಲ್ ನಿನೋ ಟೈಮ್ನಲ್ಲಿ ಸಮುದ್ರದ ಮೇಲಿರೋ ಈ ಟ್ರೇಡ್ ವಿಂಡ್ಸ್ ವೇಗ ದಿಢೀರಂತ ಕಮ್ಮಿ ಆಗ್ಬಿಡುತ್ತೆ. ಕೆಲವು ಸಲ ಉಲ್ಟಾ ದಿಕ್ಕಿನಲ್ಲಿ ಬೀಸೋಕೆ ಶುರು ಮಾಡುತ್ತೆ. ಆಗ ನಮ್ಮ ಕಡೆ ಇರ್ಬೇಕಾದ ಬಿಸಿ ನೀರೆಲ್ಲ ವಾಪಸ್ ದಕ್ಷಿಣ ಅಮೆರಿಕ ಕಡೆಗೆ ನುಗ್ಗುತ್ತೆ. ಹೀಗೆ ಸಮುದ್ರದ ಮೇಲ್ಮೈ ಉಷ್ಣಾಂಶ ನಾರ್ಮಲ್ಗಿಂತ ಕನಿಷ್ಠ 0.5 ಡಿಗ್ರಿ ಹೆಚ್ಚಾದ್ರೆ ಅದನ್ನ ನಾರ್ಮಲ್ ಎಲ್ ನಿನೋ ಅಂತಾರೆ. ಈ ಹಿಂದೆ ಎಲ್ ನಿನೋ ಪ್ರಭಾವ ಇತ್ತು, ಸೂಪರ್ ಎಲ್ ನಿನೋ ಪ್ರಭಾವವೂ ಇತ್ತು. ಆದ್ರೆ ಈಗ ಬರ್ತಾ ಇರೋದು ಗಾಡ್ಜಿಲ್ಲಾ ಎಲ್ ನಿನೋ, ಅಂದ್ರೆ ರಾಕ್ಷಸನಷ್ಟು ಭಯಾನಕವಾಗಿರೋ ಎಲ್ ನಿನೋ. ಹಾಗಂತ ಈ ಗಾಡ್ಜಿಲ್ಲಾ ಅನ್ನೋದು ಈ ಎಲ್ ನಿನೋಗೆ ಅಧಿಕೃತ ಪದ ಅಲ್ಲ, ಇದು ನಿಕ್ ನೇಮ್. 2015ರಲ್ಲಿ ಬಂದ ಭೀಕರ ಎಲ್ ನಿನೋದ ತೀವ್ರತೆ ನೋಡಿ ನಾಸಾ ವಿಜ್ಞಾನಿಗಳು ಈ ನಿಕ್ ನೇಮ್ ಕೊಟ್ಟಿದ್ರು. ಈಗ ಬರ್ತಿರೋದು ಅದೇ ರೀತಿ ದೊಡ್ಡ ಎಲ್ ನಿನೋ ಆಗಿರೋದ್ರಿಂದ ಇದಕ್ಕೂ ಗಾಡ್ಜಿಲ್ಲಾ ಎಲ್ ನಿನೋ ಅಂತಾನೆ ಕರೀತಿದ್ದಾರೆ. ಇದು ಸಮುದ್ರದ ಉಷ್ಣಾಂಶ ನಾರ್ಮಲ್ಗಿಂತ 2 ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚು ಏರಿಕೆ ಆದಾಗ ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ. ಇದು ಎಷ್ಟು ಡೇಂಜರ್ ಅಂದ್ರೆ ಪೆಸಿಫಿಕ್ ಸಮುದ್ರದಲ್ಲಿ ಕೋಟ್ಯಾಂತರ ಲೀಟರ್ ನೀರು ವಿಪರೀತ ಬಿಸಿಯಾದಾಗ ಆ ಶಾಖ ನೇರವಾಗಿ ಮೇಲಿರೋ ವಾತಾವರಣಕ್ಕೆ ಸೇರುತ್ತೆ. ಇದು ಭೂಮಿಯ ಮೇಲಿನ ವಾಕರ್ ಸರ್ಕ್ಯುಲೇಷನ್ ಅನ್ನೋ ಗಾಳಿಯ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಡಿಸ್ಟರ್ಬ್ ಮಾಡುತ್ತೆ. ಸಮುದ್ರದ ನೀರು ವಿಪರೀತ ಬಿಸಿಯಾದಾಗ ಸಾಮಾನ್ಯವಾಗಿ ಬೀಸಬೇಕಾದ ವಾಣಿಜ್ಯ ಮಾರುತಗಳು ಅಂದ್ರೆ ಟ್ರೇಡ್ ವಿಂಡ್ಸ್ ವೀಕ್ ಆಗ್ಬಿಡುತ್ತೆ. ಇದರಿಂದ ಬಿಸಿ ನೀರೆಲ್ಲ ಅಮೆರಿಕ ಕಡೆಗೆ ನುಗ್ಗುತ್ತೆ. ಇದರ ಜೊತೆಗೆ ಸಮುದ್ರದ ತಳದಲ್ಲಿರೋ ತಣ್ಣಗಿನ ನೀರು ಮೇಲೆ ಬರೋಕೆ ಆಗಲ್ಲ. ಒಮ್ಮೆ ಈ ಬ್ಯಾಲೆನ್ಸ್ ತಪ್ಪಿದ ತಕ್ಷಣ ಇಡೀ ಪ್ರಪಂಚದ ಹವಾಮಾನ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಮಳೆ ಬರೋ ಜಾಗದಲ್ಲಿ ಭೀಕರ ಬರಗಾಲ ಶುರುವಾಗುತ್ತೆ. ಮಳೆಯೇ ಇರದ ಜಾಗದಲ್ಲಿ ಊರಿಗೆ ಊರೇ ಮುಳುಗೋವಷ್ಟು ಪ್ರವಾಹ ಬರುತ್ತೆ. ಸಮುದ್ರದ ಮೂಲೆಯಲ್ಲೆಲ್ಲೋ ಆಗೋ ಒಂದು ಸಣ್ಣ ಬದಲಾವಣೆ ಇಡೀ ಭೂಮಿಯನ್ನೇ ಹೀಗೆ ಕಂಟ್ರೋಲ್ ಮಾಡುತ್ತೆ. ಅಮೆರಿಕದ ಹವಾಮಾನ ಸಂಸ್ಥೆ NOAA ಪ್ರಕಾರ ಸದ್ಯ ಈ ಡೆಡ್ಲಿ ಗಾಡ್ಜಿಲ್ಲಾ ಎಲ್ ನಿನೋ ಅಪ್ಪಳಿಸೋದು 82% ಕನ್ಫರ್ಮ್. ಚಳಿಗಾಲದ ಹೊತ್ತಿಗೆ ಇದು 96%ಗೆ ಹೆಚ್ಚಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನೋಡೋಕೋ ಮೊದಲು ನಿಮ್ಗೊಂದು ಸಣ್ಣ ಮಾಹಿತಿ. ಇದೇ ಜುಲೈ 20ಕ್ಕೆ 7 ಸ್ಯಾನ್ಸ್ ಟೂರಿಸಂ ಕಂಪನಿ ವೈಷ್ಣೋದೇವಿ ಅಮೃತ್ಸರ್ಗೆ ಒಂದು ಭರ್ಜರಿ ಟ್ರಿಪ್ ಆಯೋಜಿಸಿದೆ. 3 ನೈಟ್ಸ್ 4 ಡೇಸ್ನ ಈ ಸ್ಪೆಷಲ್ ಪ್ಯಾಕೇಜ್ ಬೆಲೆ ಕೇವಲ 38,500 ರೂಪಾಯಿ ಮಾತ್ರ. ಇದರಲ್ಲೇ ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲ್, ಊಟ ಎಲ್ಲ ಇರುತ್ತೆ. ಕೆಲವೇ ಸೀಟ್ಗಳಿವೆ. ಆಸಕ್ತರು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಬನ್ನಿ ಈಗ ವರದಿಲಿ ಮುಂದುವರಿಯೋಣ. ಸ್ನೇಹಿತರೆ, ಈ ಗಾಡ್ಜಿಲ್ಲಾ ಎಲ್ ನಿನೋ ಇಂದ ಭಾರತಕ್ಕೆ ಬೀಳೋ ಅತಿ ದೊಡ್ಡ ಹೊಡೆತ ಅಂದ್ರೆ ಅದು ನಮ್ಮ ಮುಂಗಾರು ಮಳೆಯ ಮೇಲೆ, ಅಂದ್ರೆ ಮಾನ್ಸೂನ್. ಕೃಷಿ ಇಲಾಖೆ ಡೇಟಾ ಪ್ರಕಾರ ಭಾರತದ 51% ಕೃಷಿ ಭೂಮಿ ಡೈರೆಕ್ಟ್ ಆಗಿ ಮುಂಗಾರು ಮಳೆಯನ್ನೇ ನಂಬಿಕೊಂಡಿದೆ. ನಮ್ಮ ಟೋಟಲ್ ಆಹಾರ ಉತ್ಪಾದನೆಯಲ್ಲಿ 40% ಬರೋದೇ ಈ ಮಳೆಯಾಶ್ರಿತ ಪ್ರದೇಶಗಳಿಂದ. ಆದ್ರೆ ಈ ಎಲ್ ನಿನೋ ಪ್ರಭಾವದಿಂದ ಮಳೆ ತರೋ ಮಾರುತಗಳ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಭಾರತದ ಕಡೆ ಬರಬೇಕಾದ ಮೋಡಗಳೆಲ್ಲ ಪೆಸಿಫಿಕ್ ಸಾಗರದ ಕಡೆ ಶಿಫ್ಟ್ ಆಗ್ತವೆ. ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆ ಕೊಟ್ಟಿದೆ. ಇದರ ಪ್ರಕಾರ 2026ರ ಮುಂಗಾರು ಮಳೆ 90% ಮಾತ್ರ ಆಗೋ ಸಾಧ್ಯತೆ ಇದೆ.
ಅಂದ್ರೆ ವಾಡಿಕೆಗಿಂತ ಈ ಬಾರಿ 10% ಕಡಿಮೆ ಮಳೆ ಆಗುತ್ತೆ. ಅಷ್ಟೇ ಅಲ್ಲ, ಕಳೆದ 11 ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಲದ ಮುಂಗಾರು ಅತ್ಯಂತ ದುರ್ಬಲ ಆಗ್ಲಿದೆ ಅಂತ ಹವಾಮಾನ ತಜ್ಞರು ಹೇಳ್ತಿದ್ದಾರೆ. ಈ ತರ ಆದ್ರೆ ಆಗ ಮೊದಲು ಬಲಿಪಶುಗಳಾಗೋದೇ ನಮ್ಮ ಕೃಷಿಕ ವರ್ಗ. ಬಿತ್ತನೆ ಲೇಟ್ ಆಗುತ್ತೆ, ಬೆಳೆ ಕೈಗೆ ಸಿಗಲ್ಲ. ಏಷ್ಯಾದಾದ್ಯಂತ ಭೀಕರ ಬರಗಾಲ ಸೃಷ್ಟಿಯಾಗತ್ತೆ. ಇನ್ನು ನೀರಿನ ಹಾಹಾಕಾರದ ಬಗ್ಗೆ ಕೇಳೋದೇ ಬೇಡ. ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ರಿಪೋರ್ಟ್ ಪ್ರಕಾರ ನಾವು ಆಲ್ರೆಡಿ ನಮ್ಮ ಅಂತರ್ಜಲವನ್ನ 60% ತೋಡಿ ಖಾಲಿ ಮಾಡಿದ್ದೀವಿ. ಹೀಗಾಗಿ ಮಳೆ ಮೇಲೆ ಡಿಪೆಂಡ್ ಆಗೋದೇ ನಮಗೆ ಅನಿವಾರ್ಯ. ಆದ್ರೆ ಈ ಎಲ್ನಿನೋದಿಂದ ಮಳೆ ಬರೋದು ನಿಂತ್ರೆ ಆಗ ಇನ್ನಷ್ಟು ದುಸ್ತರ ಪರಿಸ್ಥಿತಿ ಬರುತ್ತೆ. ಇನ್ನು ಜಲಾಶಯಗಳ ಕಥೆ ನೋಡಿದ್ರೆ ಲೈವ್ ಸ್ಟೋರೇಜ್ ಆಲ್ರೆಡಿ ಕಮ್ಮಿ ಆಗ್ತಿದೆ. ಈ ಬಾರಿ ಮಳೆ ಬಾರದೇ ಇದ್ರೆ ಬರೀ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ, ಬೆಂಗಳೂರು, ಚೆನ್ನೈ, ಹೈದರಾಬಾದ್ನಂತ ಮಹಾನಗರಗಳಲ್ಲೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತೆ. ನೀರಿನ ಟ್ಯಾಂಕರ್ಗಳ ಹಿಂದೆ ಜನ ಕಿತ್ತಾಡೋ ಪರಿಸ್ಥಿತಿ ಬಂದ್ರೂ ಆಶ್ಚರ್ಯ ಇಲ್ಲ. ಅಷ್ಟೇ ಅಲ್ಲ, ಜನರ ಜೇಬಿಗೂ ಕೂಡ ಕತ್ರಿ ಬೀಳುತ್ತೆ. ಯಾಕಂದ್ರೆ ಇದೊಂದು ರೀತಿ ಚೈನ್ ರಿಯಾಕ್ಷನ್. ವೀಕ್ ಮುಂಗಾರು ಬಂದ್ರೆ ಬೆಳೆ ಉತ್ಪಾದನೆ ಕಮ್ಮಿ ಆಗತ್ತೆ. ಮಾರ್ಕೆಟ್ನಲ್ಲಿ ಅಕ್ಕಿ, ಬೇಳೆ, ಸಕ್ಕರೆ, ತರಕಾರಿ ಶಾರ್ಟೇಜ್ ಶುರುವಾಗತ್ತೆ. ಸಪ್ಲೈ ಇಲ್ಲ ಅಂದಾಗ ಡಿಮ್ಯಾಂಡ್ ಜಾಸ್ತಿಯಾಗಿ ಫುಡ್ ಇನ್ಫ್ಲಮೇಷನ್ ಶುರುವಾಗತ್ತೆ. ಅಂದ್ರೆ ಆಹಾರದ ಬೆಲೆ ಗಗನಕ್ಕೇರುತ್ತೆ. ಹಿಂದೆ ಎಲ್ನಿನೋ ಬಂದಾಗೆಲ್ಲ ರೇಟ್ ಹೇಗೆ ಜಾಸ್ತಿ ಆಗಿತ್ತು ಅನ್ನೋದು ನಾವು ಮರೆಯೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ 2023ರಲ್ಲಿ ಎಲ್ನಿನೋ ಎಫೆಕ್ಟ್ನಿಂದ ಮುಂಗಾರು ಕೈಕೊಟ್ಟಾಗ ಒಂದೇ ತಿಂಗಳಲ್ಲಿ ಆಹಾರದ ಹಣದುಬ್ಬರ ದಿಢೀರ್ನೆ 11.5%ಗೆ ಜಿಗಿದಿತ್ತು. ತರಕಾರಿ, ಟೊಮ್ಯಾಟೊ ಬೆಲೆ 100ರಿಂದ 200ರ ಗಡಿ ದಾಟಿತ್ತು. ಇನ್ನು 2015ರ ಭೀಕರ ಎಲ್ನಿನೋ ಟೈಮ್ನಲ್ಲಂತೂ ಬೇಳೆಕಾಳುಗಳ ರೇಟ್ ಬರೋಬ್ಬರಿ 40% ದುಬಾರಿಯಾಗಿತ್ತು. ಈ ಇನ್ಫ್ಲೇಷನ್ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಪವರ್ ಕ್ರೈಸಿಸ್ ಅಂದ್ರೆ ಕರೆಂಟ್ ಪ್ರಾಬ್ಲಮ್. ಗಾಡ್ಜಿಲಾ ಎಲ್ನಿನೋದಿಂದ ಬಿಸಿಲಿನ ತಾಪಮಾನ ವಿಪರೀತ ಏರುತ್ತೆ. ಭಾರತದಲ್ಲಿ ಈಗಾಗಲೇ ವಿದ್ಯುತ್ ಬೇಡಿಕೆ 256.1 ಗಿಗಾವ್ಯಾಟ್ ದಾಟಿ ಹೊಸ ರೆಕಾರ್ಡ್ ಬರ್ತಿದೆ. ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಇದು ಸದ್ಯದಲ್ಲೇ 270 ಗಿಗಾವ್ಯಾಟ್ ಕೂಡ ಟಚ್ ಆಗ್ಬೋದು. ಬಿಸಿಲು ಜಾಸ್ತಿ ಆದಾಗ ಮನೆ, ಆಫೀಸ್ಗಳಲ್ಲಿ ಎಸಿ, ಕೂಲರ್ ಬಳಕೆ ಡಬಲ್ ಆಗುತ್ತೆ. ಇದೇ ಟೈಮ್ಗೆ ಮಳೆ ಇಲ್ಲದೆ ಡ್ಯಾಂಗಳಲ್ಲಿ ನೀರು ಕಮ್ಮಿಯಾಗಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳಿಗೆ ಸಮಸ್ಯೆ ಆಗ್ಬೋದು. ಆಗ ಕಲ್ಲಿದ್ದಲು ಸ್ಥಾವರಗಳ ಮೇಲೆ ವಿಪರೀತ ಪ್ರೆಷರ್ ಬೀಳುತ್ತೆ. ಪವರ್ ಗ್ರಿಡ್ಗಳು ಈ ಲೋಡ್ ತಡೆಯೋಕಾಗದೆ ಟ್ರಿಪ್ ಆಗ್ತವೆ. ಇದರಿಂದ ದೊಡ್ಡ ವಿದ್ಯುತ್ ಬ್ಲಾಕ್ಔಟ್ ಆಗೋ ರಿಸ್ಕ್ ಹೆಚ್ಚಾಗುತ್ತೆ. ಅಮೆಜಾನ್ಗೂ ಗಂಡಾಂತರ, ಪ್ರಪಂಚದಾದ್ಯಂತ ಪ್ರಳಯದ ಭೀತಿ. ಹೌದು, ಭಾರತದಲ್ಲಿ ಕತೆ ಹೀಗಾದ್ರೆ ಇಡೀ ಪ್ರಪಂಚದ ಪರಿಸ್ಥಿತಿ ಇನ್ನಷ್ಟು ಭಯಾನಕವಾಗಿರುತ್ತೆ. ಅದರಲ್ಲೂ ನಮ್ಮ ಭೂಮಿಯ ಶ್ವಾಸಕೋಶ ಅಂತಲೇ ಕರೆಯಲ್ಪಡೋ ಅಮೆಜಾನ್ ಮಳೆಕಾಡುಗಳಿಗೆ ಇದರಿಂದ ದೊಡ್ಡ ಗಂಡಾಂತರ ಕಾದಿದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಎಲ್ನಿನೋ ಕಾರಣದಿಂದ ದಕ್ಷಿಣ ಅಮೆರಿಕಾದಲ್ಲಿ ಮಳೆಯೇ ಇಲ್ಲದೆ ವಿಪರೀತ ಡ್ರೈ ವಾತಾವರಣ ಸೃಷ್ಟಿಯಾಗ್ಬೋದು. ಇದರಿಂದ ಅಮೆಜಾನ್ ಕಾಡಿನಲ್ಲಿ ಭಾರೀ ಕಾಳ್ಗಿಚ್ಚು ಅಂದ್ರೆ ಫಾರೆಸ್ಟ್ ಫೈರ್ ಶುರುವಾಗೋ ರಿಸ್ಕ್ ಇದೆ. ಇದು ಎಷ್ಟು ಡೇಂಜರ್ ಅಂದ್ರೆ ಸಂಶೋಧನೆಗಳ ಪ್ರಕಾರ ಅಮೆಜಾನ್ ಕಾಡುಗಳು ಬರೋಬ್ಬರಿ 123ರಿಂದ 200 ಬಿಲಿಯನ್ ಟನ್ ಕಾರ್ಬನ್ ಅನ್ನ ತನ್ನೊಳಗೆ ಹಿಡಿದಿಟ್ಟುಕೊಂಡಿವೆ. ಒಂದು ವೇಳೆ ಈ ಕಾಡಿಗೆ ಬೆಂಕಿ ಬಿದ್ರೆ ಅಷ್ಟು ಕಾರ್ಬನ್ ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ. ಅಲ್ಲಿಗೆ ಅಮೆಜಾನ್ ಒಂದು ಕಾರ್ಬನ್ ಸಿಂಕ್ ಆಗೋ ಬದಲು ಕಾರ್ಬನ್ ಬಾಂಬ್ ಆಗಿ ಸ್ಫೋಟಗೊಳ್ಳುತ್ತೆ. ಗ್ಲೋಬಲ್ ವಾರ್ಮಿಂಗ್ ಹಲವಾರು ಪಟ್ಟು ಫಾಸ್ಟ್ ಆಗಿ ಭೂಮಿಯನ್ನ ಸುಡೋಕೆ ಶುರು ಮಾಡುತ್ತೆ. ಇದೇ ಟೈಮ್ನಲ್ಲಿ ಇದರ ಅಪೋಸಿಟ್ ರಿಯಾಕ್ಷನ್ ಅಮೆರಿಕ ಮತ್ತು ಪೆರು ಕಡೆ ಆಗುತ್ತೆ. ಭಾರತದಲ್ಲಿ ಒಂದು ಹನಿ ಮಳೆಗೆ ನಾವು ಒದ್ದಾಡ್ತಿದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಮತ್ತು ಪೆರು ಕರಾವಳಿ ತೀರಗಳಲ್ಲಿ ಸಮುದ್ರದ ನೀರು ವಿಪರೀತ ಬಿಸಿಯಾಗಿ ಅಟ್ಮಾಸ್ಫಿಯರಿಕ್ ರಿವರ್ಸ್ ಕ್ರಿಯೇಟ್ ಆಗ್ಬೋದು. ಊಹೆಗೂ ನಿಲುಕದಷ್ಟು ಧಾರಾಕಾರ ಮಳೆ, ಚಂಡಮಾರುತಗಳು ಅಪ್ಪಳಿಸುತ್ತೆ. ಈ ಹಿಂದೆ 1997-98ರಲ್ಲಿ ಇದೇ ತರಹದ ಗಾಡ್ಜಿಲಾ ಎಲ್ನಿನೋ ಬಂದಾಗ ಕೇವಲ ಪೆರು ದೇಶವೊಂದರಲ್ಲೇ ಪ್ರವಾಹದಿಂದ $3.6 ಬಿಲಿಯನ್ ಆಸ್ತಿ ಪಾಸ್ತಿ ನಷ್ಟವಾಗಿತ್ತು. ಕ್ಯಾಲಿಫೋರ್ನಿಯಾದಲ್ಲಿ ಲ್ಯಾಂಡ್ ಸ್ಲೈಡ್ಗಳು ಊರುಗಳನ್ನೇ ನುಂಗಿ ಹಾಕಿದ್ವು. ಅಷ್ಟೇ ಅಲ್ಲ, ಸಮುದ್ರದೊಳಗಿನ ಪ್ರಾಣಿಗಳಿಗೂ ಈ ಗಾಡ್ಜಿಲಾ ಎಲ್ನಿನೋ ಸೈಲೆಂಟ್ ಕಿಲ್ಲರ್ ಆಗುತ್ತೆ. ಹೇಗಂದ್ರೆ ಸಮುದ್ರದಲ್ಲಿ ನ್ಯಾಚುರಲ್ ಆಗಿ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದನ್ನ ಓಷನ್ ಅಪ್ವೆಲ್ಲಿಂಗ್ ಅಂತಾರೆ. ಅಂದ್ರೆ ಸಮುದ್ರದ ತಳದಿಂದ ಪೋಷಕಾಂಶಗಳು ಇರುವ ತಣ್ಣೀರು ಮೇಲ್ಮೈಗೆ ಬರ್ತಿರುತ್ತೆ. ಈ ಪೋಷಕಾಂಶಗಳನ್ನ ತಿಂದು ಪ್ಲಾಂಕ್ಟನ್ಗಳು ಬದುಕುತ್ತೆ. ಪ್ಲಾಂಕ್ಟನ್ಗಳನ್ನ ತಿಂದು ಮೀನುಗಳು ಬದುಕುತ್ತೆ. ಇದೊಂದು ದೊಡ್ಡ ಫುಡ್ ಚೈನ್. ಆದ್ರೆ ಗಾಡ್ಜಿಲಾ ಎಲ್ನಿನೋ ಬಂದಾಗ ಸಮುದ್ರದ ಮೇಲೆ ಬಿಸಿನೀರು ಲಾಕ್ ಆಗಿ ತಳದ ತಣ್ಣೀರು ಮೇಲೆ ಬರೋದನ್ನೇ ಆಲ್ಮೋಸ್ಟ್ ಸ್ಟಾಪ್ ಮಾಡ್ಬಿಡುತ್ತೆ. ಅಲ್ಲಿಗೆ ಏನಾಯ್ತು, ಊಟ ಸಿಗದೆ ಪ್ಲಾಂಕ್ಟನ್ಗಳು ಸಾಯುತ್ತೆ. ಮೀನುಗಳಿಗೆ ಊಟ ಇಲ್ಲದೆ ಕೋಟ್ಯಾಂತರ ಮೀನುಗಳು ಹಸಿವಿನಿಂದ ಸಾಯುತ್ತೆ. ಅದನ್ನೇ ನಂಬಿದ್ದ ಸಮುದ್ರದ ಹಕ್ಕಿಗಳು, ಸೀ ಲಯನ್ಸ್ ಎಲ್ಲವೂ ಅಕ್ಷರಶಃ ನರಳಿ ಸಾಯ್ತವೆ. ಇದು ಒಂದು ರೀತಿ ದೊಡ್ಡ ಮಟ್ಟದ ಮಾಸ್ ಎಕ್ಸ್ಟಿಂಕ್ಷನ್ ಇದ್ದ ಹಾಗೆ. ಇದರಿಂದ ಅಪಾರ ಪ್ರಮಾಣದ ಆರ್ಥಿಕ ನಷ್ಟವಾಗುತ್ತೆ. ಉದಾಹರಣೆಗೆ 2016ರಲ್ಲಿ ಇದೇ ಎಲ್ನಿನೋದಿಂದಾಗಿ ಚಿಲಿ ದೇಶದಲ್ಲಿ ಭಾರೀ ದೊಡ್ಡ ಮರೀನ್ ಡಿಸಾಸ್ಟರ್ ಆಗಿತ್ತು.
ಮೀನುಗಾರಿಕೆ ಕಂಪ್ಲೀಟ್ ನಾಶವಾಗಿ ಬರೋಬ್ಬರಿ $800 ಮಿಲಿಯನ್ ಎಕ್ಸ್ಪೋರ್ಟ್ ಲಾಸ್ ಆಗಿತ್ತು. ಸೊ ಭಾರತ ಕೂಡ ವಿಶಾಲ ಕರಾವಳಿಯನ್ನ ಹೊಂದಿರೋ ದೇಶ. ಇಲ್ಲೂ ಲಕ್ಷಾಂತರ ಜನ ಮೀನುಗಾರಿಕೆನ ನಂಬಿಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಈಗೇನಾದ್ರೂ ಎಲ್ನಿನೋದಿಂದ ಮೀನುಗಳಿಗೆ ಸಮಸ್ಯೆ ಆದ್ರೆ ನಮ್ಮ ಮೀನುಗಾರರಿಗೂ ಕೂಡ ತೊಂದರೆ ಆಗತ್ತೆ. ಯಾಕಂದ್ರೆ ಈ ಗಾಡ್ಜಿಲ್ಲಾ ಎಲ್ನಿನೋ ಎಫೆಕ್ಟ್ ಎಲ್ಲೆಲ್ಲ ಇರುತ್ತೋ ಅಲ್ಲೆಲ್ಲ ಸಮುದ್ರದ ಜೀವಿಗಳಿಗೆ ಇದೇ ಎಫೆಕ್ಟ್ನ ಉಂಟು ಮಾಡುತ್ತೆ. ಹೀಗಾಗಿ ಈ ಗಾಡ್ಜಿಲ್ಲಾ ಎಲ್ನಿನೋ ಬಗ್ಗೆ ಇಡೀ ಜಗತ್ತು, ವಿಜ್ಞಾನಿಗಳು, ಜಾಗತಿಕ ಮಾರುಕಟ್ಟೆಗಳು ಆತಂಕದ ಕಣ್ಣುಗಳಿಂದ ನೋಡ್ತಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಗಾಡ್ಜಿಲ್ಲಾ ಎಲ್ನಿನೋ ಅಂದ್ರೆ ಏನು, ಅದು ಜಗತ್ತಲ್ಲಿ ಹೇಗೆ ಆತಂಕ ಉಂಟುಮಾಡ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನೆಲ್ಗೆ ಮೆಂಬರ್ ಕೂಡ ಆಗ್ಬಹುದು.